ಇಷ್ಟನ ಮನಿ ಪೂರ್ತಿ ಎಲ್ಲ ಒಂದ್ಸಲ ಡೀಪ್ಲಿ ಕ್ಲೀನ್ ಮಾಡ್ಕೋಬೇಕಂತ ಐತಿ ನನಗ. ನಮ್ ಸಾನುಗ್ ಸೂಟಿ ಇತ್ತಂದ್ರ ಮುಗಿದೋಯ್ತು. ನನ್ ಜೊತೆ ಆಟ ಆಡ್ಬಾ, ನನ್ ಜೊತೆ ಆಟ ಆಡ್ಬಾ. ನಾವ್ ಕ್ಲೀನ್ ಮಾಡ್ತಾನತ್ತ ಮಾಡಕ್ಕೆ ಸ್ವಲ್ಪ ದೊಡ್ಡವಾಗು ಮಾಡಕ್ಕೆ ಒಂದ್ ಸ್ವಲ್ಪ ಟಚ್ ಆತಂದ್ರೆ ಸಾಕು ಅವನ ಆಗ್ಬಿಡ್ತೈತಿ. ಕಾಕ್ರೋಚ್ ಅದು ಆಗಂಗಿಲ್ಲ. ಸ್ಪೈಡರ್ ಹುಳ ಉಪ್ಪುಟಿ ಹಿಂಗೇನು ಬರಂಗಿಲ್ಲ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗದಿರಿ? ಆರಾಮದಿರಿನ? ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಈಗ ನಾನು ಮತ್ ಸಾನು ಕೂಡ ಸಾನುನ್ ಹೋಮ್ ವರ್ಕ್ ಮಾಡಕತ್ತೀವಿ. ಇಲ್ಲೇ ಬೆಳಗಾವೊಳಗೆ ಏನಾಗೈತಂದ್ರ ಸಿಕ್ಕಾಪಟ್ಟೆ ಮಳಿ ಐತಿ. ಮತ್ತ ನಾನು ಕೇಳಿದ್ದ ನ್ಯೂಸ್ ಪ್ರಕಾರ ಈಗ ಎಲ್ಲಾ ಕಡೆನ ಇಷ್ಟನ ಮಳಿ ಬೀಳತೈತಿ. ಮತ್ ಈ ಸಲ ಬಾಳ ಚಲೋ ಮಳಿ ಬೀಳತೈತಿ ಅಂತಾನು ಎಲ್ಲಾರು ಅನ್ನಕತ್ತಾರು. ಸೊ ಹಿಂಗಾಗಿ ಆಸ್ ಅ ಪ್ರಿಕಾಷನರಿ ಮೆಜರ್ ಅಂತ ಸಾನುನ್ ಸ್ಕೂಲಿಗೆ 1 ವಾರ ಸುಟ್ಟಿ ಕೊಟ್ಟಾರು. ಅಂದ್ರೆ ಸಣ್ಣ ಹುಡುಗರಿಗೆ ಸುಮ್ಮನೆ ಮಳೆಗೆ ಹೋಗುದು ಬರುದು ಸುಮ್ಮನೆ ಟೆನ್ಷನ್ ಬೇಡ. ಯಾಕಂದ್ರೆ ಮತ್ತೆ ಅದ್ರಲ್ಲೇ ನೆಗಡಿ ಕೆಮ್ಮ ಜ್ವರ ಎಲ್ಲ ಚಾಲು ಆಗ್ತೈತಿ. ಸೊ ಬೇಡ ಅಂತ ಹೇಳಿ 1 ವಾರ ಸುಟ್ಟಿ ಕೊಟ್ಬಿಟ್ಟಾರು. ಮತ್ತೆ 1 ವಾರದ ಹೋಮ್ ವರ್ಕು ಕೊಟ್ಟಾರು. ಸೊ ಹಿಂಗಾಗಿ ಸ್ವಲ್ಪ ನಾನು ಹೆಂಗ್ ಮಾಡತ್ತೀನಿ ಅಂದ್ರೆ ದಿನ ಸ್ವಲ್ಪ ಹೋಮ್ ವರ್ಕ್ ಮಾಡ್ಸಾಕತ್ತೀನಿ. ರೀಡಿಂಗ್ ಪಾರ್ಟು ಕೊಟ್ಟಾರು, ರೈಟಿಂಗ್ ಪಾರ್ಟು ಕೊಟ್ಟಾರು. ಸೊ ದಿನ ಸ್ವಲ್ಪ ಒಂದೊಂದು ಸಬ್ಜೆಕ್ಟ್ ಮುಗ್ಸಾಕತ್ತೀವಿ. ಸೊ ಈಗ ನಾನು ಜಸ್ಟ್ ಇಂಗ್ಲಿಷ್ ಮತ್ತೆ ಹಿಂದಿದ ಅಭ್ಯಾಸ ಮಾಡ್ಸಾಕತ್ತೀನಿ. ಸೊ ಈಗ ಜಸ್ಟ್ ಇವತ್ತಿಂದ ರೈಟಿಂಗ್ ಪಾರ್ಟ್ ಅರೆ ಮುಗೀತು. ರೀಡಿಂಗ್ ಪಾರ್ಟ್ ಒಂದ್ ಸ್ವಲ್ಪ ಹೊತ್ತಗಣ ಮಾಡಿಸ್ತೀನಿ. ಒಮ್ಮೆ ಮಾಡ್ಸಕೊಂಡ್ರಣ ಆಕಿಗೂ ಬೋರ್ ಆಗ್ತೈತಿ. ಒಂದ್ ಸ್ವಲ್ಪ ಆಟ ಆಡಿ ಬರ್ತಾಳು, ಆಮೇಲೆ ಮತ್ತೆ ಮಾಡಿಸ್ತೀನಿ. ಸೊ ಸಾನು ಮಸ್ತ್ ಆಗ್ಯಾವ ಹ್ಯಾಂಡ್ ರೈಟಿಂಗ್ ಚಂದ ಆಗ್ಯಾವ. ಇದೂನು ಮಸ್ತ್ ಆಗೈತಿ, ಪರ್ಫೆಕ್ಟ್ ಆಗೈತೆ, ಎಕ್ದಮ್ ಚಂದ ಬರ್ದಿ. ಹಿಂಗ ತೆಗಿಬೇಕು ನೋಡಿ ಹ್ಯಾಂಡ್ ರೈಟಿಂಗ್. ಮಸ್ತ್ ಆಗೈತಿ. ಈಗ ಸ್ವಲ್ಪ ಹೊತ್ತು ಆಟ ಆಡಿ ಬಾ, ಆಮೇಲೆ ನೆಕ್ಸ್ಟ್ ಹೇಳ್ತೇನೆ. ಓಕೆ, ಜಸ್ಟ್ ಚಿಕ್ಕು ಮತ್ತು ಸಾನೊಂದು ಒಂದ್ ಸ್ವಲ್ಪ ಎಲ್ಲ ಕಬರ್ಡ್ ಆರ್ಗನೈಸ್ ಮಾಡಿದ್ನಿ. ಹಂಗ್ ನೋಡಿದ್ರೆ ನಾ ಮೇಲೆ ಒಂದ್ ಸ್ವಲ್ಪ ಅವ್ರ ಕಬರ್ಡ್ ಒಳಗೆ ಕೈ ಆಡ್ಸ್ಕೊತಾನೆ ಇರ್ತೀನಿ. ಯಾಕಂದ್ರ ಯಾವರೆ ಬಟ್ಟಿ ಸಣ್ಣ ಆಗ್ತಿರ್ತಾವು, ಯಾವರೆ ಬಟ್ಟಿ ಹಳಿವದು ಆಗಿರ್ತಾವು. ಆಗಿಂದಾಗ ತಕ್ಕೊಂಡು ಮತ್ತ ಎಲ್ಲ ಹೆಂಗ್ ಬೇಕು ಹಂಗೆಲ್ಲ ರೀಆರ್ಗನೈಸ್ ಮಾಡ್ತಿರ್ತೀನಿ. ಇದು ಚಿಕ್ಕು ಮತ್ತು ಸಾನು ಕಬರ್ಡ್. ಮತ್ತ ಚಿಕ್ಕುಂದ್ ಏನೈತಲ್ಲ ಮತ್ ಸಾನುಂದ್ ಏನೈತಲ್ಲ ಒಂದೊಂದ್ ಸೆಕ್ಷನ್ ಮಾಡ್ಬಿಟ್ಟಿನಿ. ಅಂದ್ರೆ ಇಲ್ಲಿ ಚಿಕ್ಕುನ್ ಬಟ್ಟಿ, ಇಲ್ಲಿ ಸಾನುನ್ ಬಟ್ಟಿ, ಈ ರೀತಿ. ಇಲ್ಲೇ ಕಪಾಟ್ ಒಳಗ ಮ್ಯಾಲನ ಇದು ಚಿಕ್ಕುಂದು ಇದು ಲವ್ಲಾಪ್ ಅವ್ರದ್ದು ಅಡೋರ್ ಬೇಬಿ ಕ್ಯಾರಿಯರ್ ಐತಿ. ಇದನ್ನ ನಾನು ಚಿಕ್ಕುಗ್ ಯೂಸ್ ಮಾಡ್ತೀನಿ. ಇದನ್ನು ಮ್ಯಾಲೆ ಇಟ್ಬಿಟ್ಟಿನಿ. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಹೊರಗೆ ಹೋಗುವಾಗ ಈ ಬೇಬಿ ಕ್ಯಾರಿಯರ್ನ ತಗೊಂಡು ಹೋಗಿರ್ತೀನಿ. ಹೆಂಗ್ ಆಗ್ತೈತಿ ಅಂದ್ರ ಕೂಸ್ ಹುಟ್ಟಿದ್ಮೇಲೆ ಆ ಬೇಬಿಗ ನಡ್ಯಾಕ ಬರೋ ತನಕ ನಾವು ಎಲ್ಲಿ ಹೋದ್ರೂ ಎತ್ಕೊಂಡನ ಅಡ್ಡಾಡ್ಬೇಕಾಗ್ತತಿ. ಮತ್ ಯಾವತ್ತು ಎಲ್ಲಾ ಕಡೆ ಎತ್ಕೊಂಡ್ ಅಡ್ಡಾಡ್ದು ಅಂದ್ರೆ ನಮ್ದು ಕೈ ಸೊಂಟ ಎಲ್ಲಾ ನುಸ್ತಾವು. ಮತ್ ನಾವ್ ಚಂದಂಗೆ ಎತ್ಕೊಲಿಲ್ಲ ಅಂದ್ರೆ ಬೇಬಿಗೂ ಕಂಫರ್ಟೇಬಲ್ ಆಗಂಗಿಲ್ಲ. ಒಂಥರ ಕಿರಿಕಿರಿ ಆದಂಗ ಅನಿಸ್ತೈತಿ. ಅವಕ್ಕೂ ಒಂಥರ ಮೈ ಕೈ ನೂಸ್ದಂಗ ಆಗ್ತೈತಿ. ಸೊ ಅಂತ ಟೈಮ್ನಾಗ ಈ ಬೇಬಿ ಕ್ಯಾರಿಯರ್ ಏನದಾವಲ್ಲ ಇದು ಭಾಳ ಅಂದ್ರ ಭಾಳ ಯೂಸ್ಫುಲ್ ಆಗ್ತೈತಿ. ನಿಮ್ ಮನಿ ಒಳಗೂ ಬೇಬಿ ಇತ್ತಂದ್ರ ಒಂದು ಬೇಬಿ ಕ್ಯಾರಿಯರ್ ಯಾವತ್ಲೂ ನಿಮ್ ಅಂತೆ ಇಟ್ಕೋರಿ, ಭಾಳ ಹೆಲ್ಪ್ ಆಗ್ತೈತಿ. ಮತ್ ಬೇಬಿ ಹೆಂಗ್ ದೊಡ್ಡದಾಕೋತ್ ಹೋಗ್ತೈತಿ ಹಂಗೂ ಎತ್ಕೊಳ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಸೊ ಆ ಟೈಮ್ನಾಗ ಒಳಗ ಖರೆ ಅನ್ನೋದು ಭಾಳ ಅಂದ್ರ ಭಾಳ ಯೂಸ್ಫುಲ್ ಐತಿ. ಸೊ ಅಕ್ಕ, ನಿಮ್ದು ಯಾವ್ದು ಬೇಬಿ ಕ್ಯಾರಿಯರ್ ಐತಿ ಮತ್ ಯಾವ್ದು ಚಲೋ ಐತಿ ಅಂತ ನೀವು ನನಗ್ ಪ್ರಶ್ನೆ ಕೇಳಿದ್ರೆ, ಇದು ಲವ್ಲಾಪ್ ಅವರ ಅಡೋರ್ ಬೇಬಿ ಕ್ಯಾರಿಯರ್. ಇದು ಬಹಳ ಚಲೋ ಐತಿ. ನಾನು ಚಿಕ್ಕಗಾಗಿ ಇದ ಯೂಸ್ ಮಾಡ್ತೀನಿ. ಇದು ಲವ್ಲಾಪ್ ಅಡೋರ್ ಬೇಬಿ ಕ್ಯಾರಿಯರ್. ಇದನ್ನ ಪ್ರೀಮಿಯಂ ಬ್ರೀತೇಬಲ್ ಫ್ಯಾಬ್ರಿಕ್ ದಿಂದ ರೆಡಿ ಮಾಡ್ಯಾರು. ಹಿಂಗಾಗಿ ಕಂಫರ್ಟೇಬಲ್ ಮತ್ತು ಸ್ಕಿನ್ ಫ್ರೆಂಡ್ಲಿ ಐತಿ. ಇದ್ರೊಳಗ ಫ್ರಂಟ್ ಕ್ಯಾರಿ ಮತ್ತು ಬ್ಯಾಕ್ ಕ್ಯಾರಿ ಈ ರೀತಿ 2 ಕ್ಯಾರಿಂಗ್ ಪೊಸಿಷನ್ಸ್ ಬರ್ತಾವು. ಹಿಂಗಾಗಿ ಬೇಬಿನ ನಾವು ಅಗ್ದಿ ಕಂಫರ್ಟೇಬಲಿ ಕ್ಯಾರಿ ಮಾಡಬಹುದು. ಲಾಂಗ್ ಟರ್ಮ್ ಗಾಗಿ ನ್ಯಾಚುರಲ್ ಮತ್ತು ಎರ್ಗನಾಮಿಕ್ ಪೊಸಿಷನ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಇದ್ರೊಳಗ 3 ಅಡ್ಜಸ್ಟೇಬಲ್ ಬೆಲ್ಟ್ಸ್ ಬರ್ತಾವು. ಪ್ಯಾಡೆಡ್ ಶೋಲ್ಡರ್ ಸ್ಟ್ರಾಪ್ಸ್ ಮತ್ತು ಚೆಸ್ಟ್ ಸ್ಟ್ರಾಪ್ ದಿಂದ ನೆಕ್ ಮತ್ತು ಶೋಲ್ಡರ್ ಗ ಆಪ್ಟಿಮಲ್ ಕಂಫರ್ಟ್ ನ ಪ್ರೊವೈಡ್ ಮಾಡ್ತೈತಿ. ವಿತ್ ಪ್ಯಾಡೆಡ್ ವೆಸ್ಟ್ ಬೆಲ್ಟ್ ದಿಂದ ಸುಪೀರಿಯರ್ ಲಂಬರ್ ಸಪೋರ್ಟ್ ಸಿಗ್ತೈತಿ. ಆಮೇಲೆ ಬೇಬೀಸ್ ಕಂಫರ್ಟ್ ಗಾಗಿ ಕಂಫರ್ಟೇಬಲ್ ಇನ್ನರ್ ಕುಷನ್ ಸೀಟ್ ಏರಿಯಾ ಬರ್ತೈತಿ. ಮತ್ತಿದು ಡಿಟ್ಯಾಚಬಲ್ ಐತಿ. ಜಿಪ್ಪರ್ ಪಾಕೆಟ್ ಒಳಗ ಇಂಟಿಗ್ರೇಟೆಡ್ ಸ್ಲಿಪ್ಪಿಂಗ್ ಹುಡ್ ಬರ್ತೈತಿ. ವೆಸ್ಟ್ ಬೆಲ್ಟ್ ಗ ಏನಾದ್ರೂ ಇಸೆನ್ಷಿಯಲ್ ಅದು ಇಟ್ಕೊಳ್ದಿತ್ತಂದ್ರ ಅದಕ್ಕೊಂದು ಫ್ರಂಟ್ ಸ್ಟೋರೇಜ್ ಪಾಕೆಟ್ ನು ಬರ್ತೈತಿ. ಈ ಬೇಬಿ ಕ್ಯಾರಿಯರ್ 4 ಮಂತ್ಸ್ ಟು 24 ಮಂತ್ಸ್ ಬೇಬಿಗಾಗಿ ಬೆಸ್ಟ್ ಐತಿ. ಅಪ್ ಟು 18 kg ತನ ಇದ್ರೊಳಗ ವೇಟ್ ನಡಿತೈತಿ. ಸೊ ನಿಮ್ಗೂ ಈ ಪ್ರಾಡಕ್ಟ್ ಏನಾದ್ರೂ ಚೆಕ್ ಮಾಡೋದಿತ್ತಂದ್ರೆ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ರಿ. ಫಸ್ಟ್ ನಾ ಏನ್ ಬಗ್ಗೆ ನಂಗೆ ಕೊಟ್ಟಿಲ್ಲ 5 ಯಾವ್ದತ್ ನಿಂದ 1 2 3 4 5. ನಾನು ಸಾನು ಈಗ ಸಬ್ಸಿಡಿ ಆಡಕತ್ತೀವಿ. ಇಬ್ರದ್ದು ಸೇಮ್. ನಮ್ ಸಾನುಗ್ ಸೂಟಿ ಇತ್ತಂದ್ರ ಮುಗಿದೋಯ್ತು. ನನ್ ಜೊತೆ ಆಟ ಆಡ್ಬಾ, ನನ್ ಜೊತೆ ಆಟ ಆಡ್ಬಾ, ನನ್ ಜೊತೆ ಆಟ ಆಡ್ಬಾ, ನನ್ ಜೊತೆ ಆಟ ಆಡ್ಬಾ ಬೆನ್ ಹತ್ತಾಳು.
ನನಗೆ ನೋಡಿದ್ರೆ ಆಕೆ ಜೊತೆ ಕೂತ್ ಆಟ ಆಡಕ್ಕೆ ಸೌಡೆ ಇರಂಗಿಲ್ಲ. ಬಟ್ ಆದರೂ ಟೈಮ್ ಮ್ಯಾನೇಜ್ ಮಾಡಬೇಕು, ಹೌದಿಲ್ಲ? ಸಾನು ಜೊತೆ ಆಟ ಆಡೋಕೆ ಟೈಮ್ ಮ್ಯಾನೇಜ್ ಮಾಡ್ಬೇಕಲ್ಲ. ಸೊ ಹಿಂಗಾಗಿ ಸ್ವಲ್ಪ ಹೊತ್ತು ನಾನು ಸಾನು ಸಾಪ್ಸಿಡಿ ಆಡಾಕತ್ತೀವಿ. 1 2 3 ನಂದು ಇಲ್ಲೇ 3 ಬರುತ್ತೆ. ಏನು ಬರೀ 3 4 ಇವಾಗ ಬೀಳತ್ತವಲ್ಲ. 1 5 1 2 3 4 5 ಇಷ್ಟೆಟ್ ಏನೋ ಒಂದು ಬಂದಿತ್ತಂದ್ರೆ ಮೇಲೆ ಹೋಗ್ತಿದ್ದೆ. ಇನ್ನ ಶ್ರಾವಣ ತಿಂಗಳ ಸ್ಟಾರ್ಟ್ ಆಗಕ್ ಬಂತು, ಸ್ವಲ್ಪ ದಿನ ಉಳ್ದಾವು. ಸೊ ಅದಕ್ಕಿಂತ ಫಸ್ಟ್ ಮನಿ ಪೂರ್ತಿ ಎಲ್ಲ ಒಂದ್ಸಲ ಡೀಪ್ಲಿ ಕ್ಲೀನ್ ಮಾಡ್ಕೋಬೇಕಂತ ಐತಿ ನನಗ. ಸ್ಟಾರ್ಟ್ ನಾನು ಕಿಚನ್ ದಿಂದನ ಮಾಡಕತ್ತೀನಿ, ಯಾಕಂದ್ರೆ ಕಿಚನ್ ಒಳಗನ ಭಾಳ ಸಾಮಾನ್ ಇರ್ತಾವ. ಮತ್ ಕಿಚನ್ ಕ್ಲೀನ್ ಮಾಡಕನ ಭಾಳ ಟೈಮ್ ಹಿಡಿತೈತಿ. ಯಾವ್ದು ಭಾಳ ಜಾಸ್ತಿ ಟೈಮ್ ಹಿಡಿತೈತಿ ಅದನ್ನ ಸ್ಟಾರ್ಟ್ ದಿಂದ ಮಾಡಿ ಅಂದ್ರೆ ಆಮೇಲೆ ಒಂದ್ ಸ್ವಲ್ಪ ಹಗರ್ ಅನಿಸ್ಬಿಡ್ತೈತಿ. ಸೊ ಇವತ್ತ ಕಿಚನ್ ಅನ್ನ ಡೀಪ್ಲಿ ಕ್ಲೀನ್ ಮಾಡ್ಕೋಬೇಕಂತ ಐತಿ. ನಿಮ್ ಜೊತೆ ಮಾತಾಡ್ಕೊತನ ಮಾಡಕ್ಕಿದ್ದೇನಿ. ಸೊ ಈಗ ಮಧ್ಯಾಹ್ನ ಅಡ್ಗೆ ಮಾಡಿಟ್ಟಿದ್ನಲ್ಲ, ಅದನ್ನೆಲ್ಲ ಅಡ್ಗೆ ಸಾಮಾನು ಒಯ್ದು ಈಗ ನಾನು ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕಿದ್ದೀನಿ. ಯಾಕಂದ್ರೆ ಇಲ್ಲೆಲ್ಲ ಮದ್ದು ಹುಡುಗಿರ್ ಬರ್ತಂದ್ರೆ ಮತ್ತೆ ಅಡ್ಗೆ ಮೇಲೆ ಬೀಳೋದು ಬ್ಯಾಡ ಅಂತ. ಸೊ ಫಸ್ಟ್ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಇದು ಫ್ಯಾನ್, ಆಮೇಲೆ ಈ ಕಡೆ ಶಟರ್ ಸೈಡ್ ಮೇಲೆ ಒಂದ್ ಸ್ವಲ್ಪ ಜಾಗ ಐತಿ, ದೇವ್ರ ಮನಿ ಮೇಲೆ ಒಂದ್ ಸ್ವಲ್ಪ ಜಾಗ ಐತಿ. ಇವೆಲ್ಲ ಏನೈತಂದ್ರೆ ಹಿಂಗ ಸರ್ಫೇಸ್ ಇರೋದ್ರಿಂದ ಡೈಲಿ ಸ್ವಲ್ಪ ಧೂಳ್ ಕೂತ ಈಗ ಒಂದ್ ಸ್ವಲ್ಪ ಬಹಳ ಜಾಸ್ತಿ ಧೂಳಾಗ್ಯಾವು. ಸೊ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ದೈತಿ. ಸ್ವಲ್ಪ ಅಷ್ಟು ಮೇಲೆ ನನ್ ಕೈ ಹೋಗಂಗಿಲ್ಲ, ಹಿಂಗಾಗಿ ಅಲ್ಲೆಷ್ಟೋ ಒಂದ್ ಸ್ವಲ್ಪ ವಿನಯ್ ಅವ್ರದ್ದು ನಾನು ಹೆಲ್ಪ್ ತಗೊಳಕಿದ್ದೀನಿ. ಹಿಂಗಾಗಿ ಫಸ್ಟ್ ಅದನ್ನ ಕ್ಲೀನ್ ಮಾಡ್ಕೊಂಡು ಆಮೇಲೆ ಈ ಕಡೆ ಕಿಚನ್ ಕಟ್ಟಿ ಇಲ್ಲಿವೆಲ್ಲ ಕ್ಯಾಬಿನೆಟ್ಸ್ ಸಾಮಾನ ಅದ್ರ ಬೆನ್ನ ಹತ್ತಬೇಕು. ಪಪ್ಪ ಚಿಕ್ಕು ಏನ್ ಮಾಡತ್ತಾರು? ಮ್ಯಾಲೆ ಇರ್ಯಾರು ಏನ್ ಮಾಡತ್ತಾರು? ತಾನು ನಿಂತು ನೋಡತ್ತನ್ರಿ ಹಿಂಗತ್ತ ಮ್ಯಾಲೆ ಹಂಗ ಏರ್ಯಾರತ್ತ. ತಾನು ಏರಾವ ಏನು ನೀ ಏರ್ಬೇಡ, ಏರ್ಬೇಡ್ನಿ. ಏನ್ ಮಾಡತ್ತಾರು? ಮ್ಯಾಲೆ ಇರ್ಯಾರು. ಯಾಕೆ ಕ್ಲೀನ್ ಮಾಡತ್ತಾರ ಅಂದ್ರ ಮನಿ ಕ್ಲೀನ್ ಇಡ್ಬೇಕಲ್ಲ, ಮತ್ ಫ್ಯಾನ್ ಮೇಲೆ ಎಲ್ಲ ಹೊಲಸಾಗೈತಿ, ಧೂಳಾಗೈತಿ. ಕೀಪ್ ಯುವರ್ ಹೌಸ್ ಕ್ಲೀನ್ ಅಂತ ಹೇಳಾರು. ಏ ಕಿಡಿಗೇಡಿ ನಂಗೆ ಅನ್ಸಿತ್ತನ ಸರಿ ಎಲ್ಲ ನೋಡ್ರಲ್ಲ. ಆಕ್ಚುಲಿ ಅಲ್ಲೆಲ್ಲ ಕ್ಲೀನಿಂಗ್ ನಡ್ದೈತ, ಕಟ್ಟಿ ಮೇಲಿನ ಎಲ್ಲ ಸಾಮಾನ್ ತಂದ ಇಲ್ಲಿಟ್ಟಿನಿ. ನಮ್ ಚಿಕನ್ ಚಾಲು ಆತ್ ನೋಡ್ರಿ ಕಿಡಿಗೇಡಿ ತನ. ಸುಮ್ ತಗೊಂಡ್ ಆಡ್ಲಕ್ ಸುಮ್ಕೊಂಡ್ರ ಹಂಗೇನು ಹೇಳ್ಬೇಡ. ಮೊದ್ಲು ವೈಟ್ ಐತ್ ನಮ್ ಫ್ಯಾನ್, ಬಾಳ ಮೇಂಟೆನೆನ್ಸ್ ಬೇಕಾಗ್ತೈತಿ. ಚಲೋ ಬಿಡು, ವೈಟ್ ಇತ್ತಂದ್ರ ಸೌಕಾಶ್ ಇದನ್ನ ಹೊಲಸಾಗಿದ್ ಗೊತ್ತಾಗ್ತದೆ. ಏನ ನೀ ಮಾಡ್ತಿ ರೀ? ನಾವು ಕ್ಲೀನ್ ಮಾಡ್ತಾನತ್ತ. ಮಾಡಕ್ಕೆ ಸ್ವಲ್ಪ ದೊಡ್ಡವಾಗು ಮಾಡಕ್ಕೆ ನೋಡ್ರಲ್ಲ ಕೊಡ್ತೈತ್ ಗಪ್ ಕೊಡ್ತೈತ್. ಪಪ್ಪ ಅಂದಗಣ ನೀ ಮಾಡವತ್ತ. ಅಮ್ಮಗೆ ಇನ್ನೇನ್ ಬೇಕು ಇಷ್ಟು ಮಂದಿ ಹೆಲ್ಪ್ ಮಾಡಕತ್ರ? ಹೌದಲ್ ಚಿಕ್ಕು? ಅಮ್ಮಗೆ ಇನ್ನೇನ್ ಬೇಕು ಇಷ್ಟು ಮಂದಿ ಹೆಲ್ಪ್ ಮಾಡಕತ್ರ? ಸೊ ಈಗ ಫ್ಯಾನ್ ಮತ್ತು ಆಲ್ಮೋಸ್ಟ್ ಮ್ಯಾಲಿಂದೆಲ್ಲ ಧೂಳೆಲ್ಲ ಕ್ಲೀನಿಂಗ್ ಆಯ್ತು. ನಾನು ಈಗ ಏನ್ ಮಾಡ್ಕಿದ್ದೇನೆ ಅಂದ್ರೆ ಚಿಮ್ನಿ ಮತ್ತು ಫಸ್ಟ್ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳಕಿದ್ದೇನೆ. ಹಂಗ ನಮ್ದೇನ್ ಚಿಮ್ನಿ ಐತಲ್ಲ ಅದು ಆಟೋಮೆಟಿಕ್ ಕ್ಲೀನಿಂಗ್ ಐತಿ. ಅಂದ್ರೆ ಅದಕ್ಕೆ ಅಗದಿ ಅವು ಎಲ್ಲ ಪ್ಲೇಟ್ಸ್ ಏನಿರ್ತಾವಲ್ಲ ಅದನ್ನ ತೆಗ್ದೇನು ಕ್ಲೀನ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ಈಗ ಅಡ್ಗೆ ಮಾಡಿ ಮಾಡಿ ಇಲ್ಲಿ ಮ್ಯಾಲ ಗ್ಲಾಸ್ ಮೇಲೆ ಈ ಕಡೆ ಆಮೇಲೆ ಇದಕ್ಕೆ ಕೆಳಗಿಲ್ಲಿ ಒಂದ್ ಸ್ವಲ್ಪ ಆಯಿಲ್ ಅದು ಕೂತಿರ್ತೈತಿ. ಸೊ ಅದನ್ನೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳಕಿದ್ದೇನೆ. ಅದಾಗಣ ಒಂದ್ ಸ್ವಲ್ಪ ಗ್ಯಾಸ್ ಬರ್ನರ್ ಇವೆಲ್ಲ ಮೇಲಿನೂ ಎಲ್ಲ ಕ್ಲೀನ್ ಮಾಡಕ್ಕಿದ್ದೀನಿ. ಸೊ ಅದನ್ನ ಕ್ಲೀನ್ ಮಾಡಕ ಏನೇನ್ ಯೂಸ್ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ ನಿಮ್ ಜೊತೆ ಹೇಳ್ಕೋತಾನ ಮಾಡ್ತೀನಿ. ಸೊ ಒಳಗಿಂದ ಏನೈತಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ನಿ. ಈಗ ಮ್ಯಾಲ ಏನೈತಲ್ಲ ಇದು ಗ್ಲಾಸ್ ಏರಿಯಾ ಐತಿ, ಮತ್ ಇದು ನಮ್ಮ ಚಿಮ್ನಿ ಏನೈತಲ್ಲ ಅದು ಹ್ಯಾಫ್ಲೆ ಕಂಪನಿದೈತಿ. ಸೊ ಇದನ್ನ ಸಿಂಪ್ಲಿ ಏನ್ ಮಾಡಿರ್ತೀನಿ ಅಂದ್ರ ಇದು ಕೋಲಿನ ಸ್ಪ್ರೇ ಮಾಡಿ ಒರೆಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಅದು ಕ್ಲೀನ್ ಆಗ್ಬಿಡ್ತೈತಿ. ಸೊ ಅದು ಟಚ್ ಸ್ಕ್ರೀನ್ ಐತಲ್ಲ ನಮ್ದು, ನಾನು ಆಗಲೇ ಬಟನ್ ಆಫ್ ಮಾಡೋದು ಮರ್ತಿದ್ನಿ. ಹೀಗಾಗಿ ಅದು ಆನ್ ಆಯ್ತು. ಒಂದ್ ಸ್ವಲ್ಪ ಟಚ್ ಆತಂದ್ರೆ ಸಾಕು ಆನ್ ಆಗ್ಬಿಡ್ತೈತಿ. ಟಚ್ ಸ್ಕ್ರೀನ್ ಇದ್ದು ಒಂಥರ ಇದೆ, ಚಲೋನು ಒಂಥರ ಇದನ್ನು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಎರಡು ಇರ್ತಾವ. ಸೊ ಇಷ್ಟ ಮಾಡಿದ್ರೆ ಪೂರಾ ಕ್ಲೀನ್ ಆಗ್ಬಿಡ್ತೈತಿ. ಒಂದೊಂದ್ಸಲ ಇದನ್ನ ಕುಂದ್ರತಾವು,
ಒಗ್ಗರಣೆ ಹಾಕಿದ್ದ ಆಯಿಲ್ ಸ್ಟೇನ್ ಅದು ಫುಲ್ ಸ್ವಲ್ಪ ನಿನ್ ಮುಖ ಕಾಣತೈತ್ಲ ಅದ್ರಾಗ. ಕಾಲಿನ ಹಚ್ಚಿ ಸ್ವಲ್ಪ ಇದನ್ನ ಮಾಡಿದ್ರೆ ಆಯ್ತು. ಇಲ್ಲಿ ತಳಗೇನೈತಲ್ಲ ಇದು ಎಲ್ಲ ನಾವೇನು ಅಡಿಗೆ ಮಾಡಿರ್ತೀವಿ ಅದ್ರದ್ದು ಆಯಿಲಿಂಗ್ ಎಲ್ಲ ಆಯಿಲ್ ಮೇನ್ ಆಯಿಲ್ ಸ್ಟೋರ್ ಆಗ್ತದೆ. ಸೊ ಅದನ್ನ ಮಾತ್ರ ತೆಗೆದು ಈ ರೀತಿ ಕ್ಲೀನ್ ಮಾಡಬೇಕು. ಇದನ್ನ ಸಿಂಪ್ಲಿ ಈಗ ನಮ್ದು ಡಿಶ್ ವಾಷರ್ ಲಿಕ್ವಿಡ್ ಇರ್ತೈತಲ್ಲ ಅದನ್ನ ಹಚ್ಚಿ ಇದನ್ನೆಲ್ಲ ಕ್ಲೀನ್ ಮಾಡಕ್ಕಿದ್ದೀನಿ. ಸೊ ಹಿಂಗಾಗಿ ಹಂಕ ಇಲ್ಲೇ ಒಳಗೆ ಇಟ್ಕೋತೀನಿ. ಅದ್ರ ಜೊತೆನ ಇವು ಎಲ್ಲ ಗ್ಯಾಸ್ ಅದು ನಾನು ಇದನ್ನು ತಿಕ್ಕೆ ಬಿಡ್ತೀನಿ. ಸೊ ಇದನ್ನ ತಿಕ್ಕಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಾನು ಜನರಲಿ ಸ್ವಲ್ಪ ಬಿಸಿನೀರು ತಗೋತೀನಿ. ಬಿಸಿನೀರು ತಗೊಂಡು ಈಗ ತಳಗಿಂದ ಏನೈತಲ್ಲ ಇದು ನಂದು ಇದನ್ನ ಏನಂತಾರೆ ಇದಕ್ಕೆ ಎಕ್ಸಾಕ್ಟ್ಲಿ ಫಿಲ್ಟರ್ ಏನು ಇದು ಸಿಂಕ್ ಒಳಗಿನ ಸ್ಟ್ರೈನರ್ ಐತಲ್ಲ ಇದು ಇದನ್ನ ಐತಿ ಅಂದ್ರೆ ಈ ರೀತಿ ನಾ ಲಾಕ್ ಮಾಡಿದ್ನಂದ್ರೆ ನೀರ್ ಕೆಳಗ್ ಹೋಗಂಗಿಲ್ಲ, ಇಲ್ಲೇ ಲಾಕ್ ಆಗ್ಬಿಡ್ತೈತಿ. ಮತ್ತೆ ಇದನ್ನ ಸ್ವಲ್ಪ ಇದನ್ನ ಈ ರೀತಿ ಲೂಸ್ ಮಾಡಿದ್ರ ನೀರ್ ಹೋಗಕ್ ಸ್ಟಾರ್ಟ್ ಆಗ್ತೈತಿ. ಸೊ ನಂಗೆ ನೆನೆಸ್ ಹಿಡಿದಿತ್ತು ಬಿಸಿನೀರ್ ಒಳಗಂದ್ರೆ ನಾ ಅದನ್ನ ಲಾಕ್ ಮಾಡಿಬಿಟ್ಟಿರ್ತೀನಿ. ಅಂದ್ರೆ ಇಲ್ಲೆಲ್ಲ ಇವನ್ ಅದನ್ನು ಸ್ವಚ್ಛ ಆಗ್ಬಿಡ್ತೈತಿ. ಅದನ್ನು ಅದ್ರದ್ದು ಎಲ್ಲ ಫುಲ್ ಕಡಕ್ ನೀರು. ಸೊ ಬಿಸಿನೀರ್ ಒಳಗ ಸ್ವಲ್ಪ ಡಿಶ್ ವಾಷರ್ ಹಾಕಿ ಬಿಟ್ಟಿದ್ನಂದ್ರ ಹಿಂಗ್ ಬಿಸಿನೀರ್ ಹಾಕಿ ಈಗ ನೆನೆಸಿಟ್ಬಿಡ್ದ ಇದು. ಸೊ ಬಿಸಿನೀರ್ನಾಗ ಹಾಕಿ ನೆನೆಸಿಟ್ಟಿರ್ತೀನಿ. ಅಂದ್ರೆ ಅದೊಂದು ಸ್ವಲ್ಪ ನೆನೆದ ಅದ್ರದ್ದೇನು ಕಲಿ ಐತಲ್ಲ ಅದೆಲ್ಲ ಅವು ಭಾಳ ಬಿಸಿ ಅದಾವು. ಹಿಂಗಾಗಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಕ್ಕೆ ನಾನು ಸೊ ಈ ರೀತಿ ನೆನೆಸಿಟ್ನಿ ಅಂದ್ರೆ ಕ್ಲೀನ್ ಆಗ್ಬಿಡ್ತೈತಿ. ಒಂದು 10 ನಿಮಿಷ ಆಗೋಣ. ಪಟ ತಿಕ್ಕಿನಂದ್ರೆ ಎಲ್ಲ ಕಿತ್ತು ಹೋಗ್ಬಿಡ್ತೈತಿ. ಆಮೇಲೆ ಸ್ವಲ್ಪ ಬರ್ನರ್ಗೂ ನಾನು ಈಗ ಏನಂತಾರ ನೆನೆಸಿಡ್ಬೇಕು. ಇದ್ರ ಸಂಬಂಧ ಏನು ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಬಿಸಿನೀರು ಭಾಳ ಬಿಸಿ ಅದಾವ ಸರಿ ಕೈ ಸುಡ್ತಾವ ಮತ್ತು. ಆಮೇಲೆ ಸ್ವಲ್ಪ ನಮ್ದು ಯಾವುದು ಡಿಶ್ ಲಿಕ್ವಿಡ್ ಯಾವ್ದು ಸೋಪ್ ಇತ್ತಂದ್ರೂ ನಡೀತೈತಿ. ಲಿಕ್ವಿಡ್ ಡಿಶ್ ವಾಷರ್. ಆಮೇಲೆ ಸ್ವಲ್ಪ ವೈಟ್ ವಿನೆಗರ್. ಓಕೆ, ಒಂದು ಬೂಚ್. ಸ್ವಲ್ಪ ನೀರು ಭಾಳ ಕಡಕ್ತದಾವು. ನಾನು ಸ್ವಲ್ಪ ಮಿಕ್ಸ್ ಮಾಡತ್ತೀನಿ. ಸೊ ಇದನ್ನು ಸಿಂಪ್ಲಿ ಇದ್ರೊಳಗೆ ಒಂದು 30 ನಿಮಿಷ ಇಟ್ಬಿಡ್ಬೇಕು. ಅಂದರೆ ಇದೇನು ಎಲ್ಲ ಕಟಿ ಆಗಿರ್ತದೆ ಅದು ಆಮೇಲೆ ಭಾಳ ಈಸಿಲಿ ಹೊಂಟು ಬಿಡ್ತೈತಿ. ಓಕೆ, ಸೊ ಇದು ಇಟ್ಬಿಡ್ತೀನಿ. ಸೊ ಆ್ಯಕ್ಚುಲಿ ನಾನು ಮನೆ ಒಳಗೆ ಡೈಲಿ ಕಿಚನ್ ಕಟ್ಟಿ ಕ್ಲೀನ್ ಮಾಡೋಕೆ ಒಂದು ಕ್ಲೀನ್ಸರ್ ಅನ್ಬೋದು, ಸ್ಪ್ರೇ ಅನ್ಬೋದು ಅಥವಾ ಕ್ಲೀನಿಂಗ್ ಸೊಲ್ಯೂಷನ್ ಅನ್ಬೋದು, ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದರಿಂದ ಏನಾಗ್ತೈತಿ ಅಂದ್ರೆ ಕಿಚನ್ ಕಟ್ಟಿ ಯಾವಾಗಲೂ ಕ್ಲೀನ್ ಉಳಿತೈತಿ. ಮತ್ತು ಏನೂ ನಮ್ಮ ಬರೀ ಕಿಚನ್ ಕಟ್ಟಿ ಅಂತಲ್ಲ, ಕಿಚನ್ ಒಳಗಿಂದ ಏನೂ ಇಲ್ಲಿ ಒಂದು ಸ್ವಲ್ಪ ಕ್ಯಾಬಿನೆಟ್ಸ್ ಆಗಿರ್ಬೋದು, ಸ್ವಲ್ಪ ಏನಾರೇ ಕಟ್ಟಿಯೋದು ಆಗಿತ್ತಂದ್ರೆ ಅದನ್ನೆಲ್ಲ ಜಸ್ಟ್ ಅದನ್ನ ಸಿಂಪ್ಲಿ ಸ್ಪ್ರೇ ಮಾಡಿ ಒರೆಸಿದ್ರೆ ಮುಗೀತು. ಫುಲ್ ಚಕಾಚಕ್ ಕ್ಲೀನ್ ಆಗಿರ್ತೈತಿ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರ ಇದು ಕಾಕ್ರೋಚ್ ಅದು ಆಗಂಗಿಲ್ಲ. ಸ್ಪೈಡರ್ ಹುಳ ಉಪ್ಪಟಿ ಹಿಂಗೇನು ಬರಂಗಿಲ್ಲ. ಸೊ ಅದನ್ನ ಹೆಂಗ್ ರೆಡಿ ಮಾಡೋದು ಕ್ವಿಕ್ಲಿ ತೋರಿಸ್ತೀನಿ. ಯಾಕಂದ್ರೆ ನಂದು ಮುಗ್ದೈತಿ. ನಾನು ಈಗ ಮತ್ತೆ ಹೊಸ ರೆಡಿ ಮಾಡ್ಕೊಳತ್ತೀನಿ. ಸಿಂಪ್ಲಿ ಒಂದ್ ಸ್ವಲ್ಪ ನೀರ್ ತಗೋಬೇಕು, ನಾರ್ಮಲ್ ನೀರ್. ಆಮೇಲೆ ನಿಮ್ದು ಯಾವ್ದು ಲಿಕ್ವಿಡ್ ಡಿಶ್ ವಾಷರ್ ಐತಿ ಆ ಲಿಕ್ವಿಡ್ ಡಿಶ್ ವಾಷರ್, ಆಮೇಲೆ ಸ್ವಲ್ಪ ವೈಟ್ ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾ ಇಷ್ಟೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರಾಯ್ತು. ಮತ್ತೆ ಒಂದು ಸ್ಪ್ರೇ ಬಾಟಲ್ ಇದ್ರೆ ನೋಡ್ರಿ ನಿಮ್ ಕಡೆ. ನನ್ನ ಕಡೆ ಇದು ಕೋಲಿನ್ ಮುಗ್ದಿತ್ತು. ಈಗ ಅದ್ರದನ್ನ ಸ್ಪ್ರೇ ಬಾಟಲ್ ನಾನು ಯೂಸ್ ಮಾಡಕ್ಕಿದ್ದೀನಿ. ಇದ್ರೊಳಗೆ ಹಾಕಿಡಕ್ಕಿದ್ದೀನಿ. ಇದು ಹಿಂಗ್ ಬುರುಗ್ ಬರ್ತೈತೆ ಆಕ್ಚುಲಿ ಹಾಕೊಳ್ಳೆ. ಇದು ಬುರುಗ್ ಬಹಳ ಹೊರಗೆ ಬಂದ್ ಬೀಳತ್ತಿತ್ತು. ಹೀಗಾಗಿ ನಾನು ಬೊಗಣಿ ಚೇಂಜ್ ಮಾಡತ್ತೀನಿ. ಸೊ ಆಕ್ಚುಲಿ ಇದು ಬುರುಗ್ ಬರ್ತೈತಿ. ರೆಡಿ ಆಗೋಣ. ಹೌದು, ಸೋಡಾ ಇರ್ತೈತಲ್ಲ, ಅಂಜು ನೆಸೆಸಿಟಿ ಇಲ್ಲ. ಸೊ ಇದು ಆಮೇಲೆ ಏನಾಗ್ತೈತೆ ಅಂದ್ರೆ ತಾನ ಮತ್ ಸೆಟ್ ಆಗ್ತೈತಿ. ಇದನ್ನಷ್ಟು ಒರೆಸ್ಕೋತೀನಿ ನಾನು. ಎಷ್ಟು ಶುಭ್ರ ಐತು, ಸೆಟ್ ಆತ್ ನೋಡಿ. ಕರೆ ಇದ್ರ ಪ್ರಮಾಣ ಹೆಂಗ? ವಿನಿಗರ್ ಎಷ್ಟು? 2 ವಾಟಿ ನೀರ್ ತಗೊಂಡಿದ್ರೆ 1 ವಾಟಿ ವಿನೆಗರ್ ತಗೊಳ್ದು, 1-2 ಚಮಚ ಬೇಕಿಂಗ್ ಸೋಡಾ ತಗೊಳ್ದು, 1-2 ಚಮಚ ಲಿಕ್ವಿಡ್ ಡಿಶ್ ವಾಷರ್ ಹಾಕೋದು. ರೆಡಿ. ಇದು ಒಂದ್ ಸ್ವಲ್ಪ ಇದನ್ನ ಆಗ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಇದನ್ನ ಆಗ್ತೈತಿ. ನಾರ್ಮಲ್ ನೀರ್ ಗತ್ಲೆ ಕಾಣ್ತತಿ. ಹಿಂಗ್ ಕಾಣಕ್ ಸ್ಟಾರ್ಟ್ ಆಗ್ತೈತಿ ನೋಡ್ರಿ. ಇಲ್ಲಿ ಹಿಂಗ್ ಕಾಣಕ್ ಸ್ಟಾರ್ಟ್ ಆಗ್ತತಿ. ಈಗ ಹಂಗಾರ ಎಲ್ಲಾ ರೆಡಿ ಆಗುತ್ತ. ನಿಲ್ಲುಣತ್ತ ಆಮೇಲೆ 1-2 ನಿಮಿಷ ಅನ್ಕತ್ತನ. ಇದು ನೋಡಿ ಎಲ್ಲ ಬಿಡಾಕತ್ ನೋಡಿ, ಎಲ್ಲ ಅದ್ರ ಹೊಲಸು ನಾವೇನ್ ರೆಡಿ ಮಾಡಿವಿ. ಅದನ್ನ ನಾನು ಈಗ ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕೊಳಕತ್ತೇನೆ.
ಈಗೆಲ್ಲ ಇದು ಸ್ಪ್ರೇ ಬಾಟಲ್ ಒಳಗೆ ಹಾಕೀನಿ. ಸೊ ಈ ರೀತಿ ಒಂದು ಸೊಲ್ಯೂಷನ್ ನೀವು ಮನೆಯೊಳಗೆ ರೆಡಿ ಮಾಡಿ ಇಟ್ಕೋಬಹುದು. ನಂದೊಂದು ಸ್ವಲ್ಪ ಜಾಸ್ತಿನೇ ಆಗೈತಿ. ಸೊ ಇದನ್ನ ಈಗ ಸಿಂಪ್ಲಿ ಹೆಂಗೋ ಕ್ಲೀನ್ ಮಾಡಕ್ಕಿದ್ದೀನಿ, ಯೂಸ್ ಆಗೋದನ್ನ ಐತಿ. ಇದರಿಂದ ಕಿಚನ್ ಕಟ್ಟಿ ಕ್ಯಾಬಿನೆಟ್ ಎಲ್ಲಾನು ನೀವು ಕ್ಲೀನ್ ಮಾಡ್ಬೋದು. ಸೊ ಅನ್ಕ ಬರ್ರಿ ಇವು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋ, ಆಮೇಲೆ ಒಮ್ಮೆ ಕಿಚನ್ ಕಟ್ಟಿ ಒರೆಸ್ಕೊಳಕ್ ಬರ್ತೈತಿ. ಇದನ್ನ ತಿಕ್ಕಿ ಚಿಮ್ಣಿದಷ್ಟು ಪೂರಾ ಚಕಾಚಕ್ ಆಯ್ತು. ಫುಲ್ ಆಯಿಲ್ ಆಗಿತ್ತು. ಅದ ನೆನೆಸಿಡೋದ್ರಿಂದ ಅಗ್ದಿ ಈಸಿಲಿ ಕ್ಲೀನ್ ಆಯ್ತು. ಸೊ ಈ ರೀತಿ ಫುಲ್ ಕ್ಲೀನ್ ಆಯ್ತು. ಇನ್ನು ಇದನ್ನ ಸಿಂಪ್ಲಿ ಈ ರೀತಿ ಸೆಟ್ ಮಾಡಿದ್ರೆ ಆಯ್ತು. ಸೊ ಪೂರಾ ಚಿಮ್ನಿ ಕ್ಲೀನ್ ಆಯ್ತು. ಇನ್ನೊಂದು ಸ್ವಲ್ಪ ಇವು ಆಲ್ರೆಡಿನೂ ನಾನು ತೊಳೆದಿಟ್ಟೀನಿ. ಚಿಮ್ನಿ ಕೆಳಗಿಂದ ತೊಳ್ಕೊಳ್ಳೋ ಮುಂದೆನ ಇನ್ನು ಇವೇನ ಬರ್ನರ್ ನೆನೆಸಿಟ್ಟಿದ್ನಿ, ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಬರ್ನರ್ ಕ್ಲೀನ್ ಮಾಡಕತ್ತೀನಿ. ನಾರ್ಮಲ್ ನಮ್ದೇನು ಲಿಕ್ವಿಡ್ ಡಿಶ್ ವಾಷರ್ ಇರ್ತೈತಿ, ಅದನ್ನ ಯೂಸ್ ಮಾಡಿ ಕ್ಲೀನ್ ಮಾಡಕತ್ತೀನಿ. ಆಲ್ರೆಡಿ ನಾನು ಆಗಲೇ ತೊಳ್ಸಿದ್ನಲ್ಲ ಆ ರೀತಿ ಬಿಸಿ ನೀರು ಒಳಗೆ 30 ನಿಮಿಷ ಇದನ್ನು ನೆನೆ ಇಟ್ಟಿದ್ನಿ. ಹೀಗಾಗಿ ಆಲ್ರೆಡಿ ಏನಾರೇ ಕಟ್ಟಿಯೋದು ಇತ್ತು, ಆಲ್ರೆಡಿ ಏನಾರೇ ಒಂದು ಸ್ವಲ್ಪ ಎಲ್ಲ ಏನಾರೇ ಕಲಿ ಇತ್ತು ಅಂದ್ರೆ ಅದು ಎಲ್ಲ ಇದನ್ನಾಗಿರ್ತೈತಿ, ಎಲ್ಲ ಮೆತ್ತಗಾಗಿರ್ತೈತಿ. ಸೊ ಸಿಂಪ್ಲಿ ಈ ರೀತಿ ಒಂದು ನೀವು ಸ್ಕ್ರಬ್ ಪ್ಯಾಡ್ ತೊಗೊಂಡು ಅಥವಾ ಭಾಳ ನಿಮಗೆ ಏನಾರೇ ಕಟ್ಟಿಯೋದು ಇತ್ತು ಒಳಗದು ಹಿಂಗಾಗಿ ಏಕ್ದಮ್ ನೀಟ್ ಕ್ಲೀನ್ ಮಾಡೋದಿತ್ತಂದ್ರೆ ಬ್ರಷ್ ಅದು ಯೂಸ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಬೋದು ಮತ್ತು ಭಾಳ ಜಲ್ದಿ ಈಸಿಲಿ ಕ್ಲೀನ್ ಆಗ್ತೈತಿ. ಸೊ ಈ ರೀತಿ 30 ನಿಮಿಷ ನೆನೆಸಿರೋದ್ರಿಂದ ಈ ಕ್ಲೀನಿಂಗ್ ಕೆಲಸ ಏನತ್ತಲ್ಲ ಅದು ಈಸಿನೂ ಆಗ್ತೈತಿ ಮತ್ತು ಪಟ್ ಅಂತ ಆಗ್ತೈತಿ. ಬರ್ನರ್ ಕ್ಲೀನಿಂಗ್ ಆದಮೇಲೆ ಈಗ ನಾನು ನಮ್ದೇನು ಮೇನ್ ಗ್ಯಾಸ್ ಐತಿ ಅದನ್ನು ಕ್ಲೀನ್ ಮಾಡಕತ್ತೀನಿ. ಸೊ ನಂದೇನು ಗ್ಯಾಸ್ ಐತಿ ಅದು ಪ್ರೆಸ್ಟೀಜದೈತಿ ಮತ್ತು ಎಕ್ದಮ್ ಸ್ಲಿಮ್ ಐತಿ. ಇದನ್ನು ನಾನು ಅಗದಿ ಸ್ಲಿಮ್ ಇದ್ದಿದ್ದು ನೋಡಿನ ಸೆಲೆಕ್ಟ್ ಮಾಡಿ ತೊಗೊಂಡಿದ್ನಿ. ಸೊ ನಾರ್ಮಲ್ ಆಗಲೇ ಏನು ನಾನು ನಿಮಗೊಂದು ಇದನ್ನು ತೋರಿಸಿದ್ನಿ, ಕಿಚನ್ ಕ್ಲೀನಿಂಗ್ ಸೊಲ್ಯೂಷನ್ ಏನು ತೋರಿಸಿದ್ನಿ, ಅದನ್ನ ಸ್ಪ್ರೇ ಮಾಡಿ ನಾನು ಸಿಂಪ್ಲಿ ಗ್ಯಾಸನ್ನು ಕ್ಲೀನ್ ಮಾಡ್ಕೊಳಕತ್ತೀನಿ. ಸೊ ನಂಗೆ ಕರೆ ಹೇಳ್ಬೇಕಂದ್ರೆ ಕಿಚನ್ ಒಳಗೆ 2 ಆಸೆ ಇನ್ಕಂಪ್ಲೀಟ್ ಉಳಿದು ಅಂತ ಹೇಳ್ಬೋದು. ಒಂದು ನನಗೆ ಕಿಚನ್ ಕಟ್ಟಿ ಏನೈತಲ್ಲ ಅದು ವೈಟ್ ಕಲರ್ದ ಕಾರ್ಡ್ಸ್ ಅಂತ ಏನು ಬರ್ತೈತಲ್ಲ ಅದನ್ನು ಹಾಕಿಸ್ಕೊಳ್ದಿತ್ತು ಮತ್ತು ಹಾಬ್ ಹಾಕಿಸ್ಕೊಳ್ದಿತ್ತು. ಸೊ ವೈಟ್ ಕಲರ್ ಚೀಕು ಮತ್ತು ಸಾನು ಇಬ್ಬರು ಸಣ್ಣವ್ರದಾರು, ಮೇಂಟೈನ್ ಆಗಂಗಿಲ್ಲ ಬೇಡ ಅಂತ ಹೀಗೆಲ್ಲ ಆವಾಗ ಒಂದು ಸ್ವಲ್ಪ ಡಿಸ್ಕಷನ್ ಆಯಿತು. ಹೀಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ ಹಾಬನ್ನು ಕುಂದರ್ಸ್ಕೋಬೇಕಾದ್ರೆ ಇದನ್ನು ಅದೇನು ಹಾಬ್ ಇರ್ತೈತಿ ಅದ್ರ ಸೈಜ್ ಪ್ರಕಾರ ಕಿಚನ್ ಕಟ್ಟಿ ಪೈಲಾನ ಕಟ್ ಮಾಡ್ಕೋಬೇಕಾಗ್ತೈತಿ. ಮತ್ತು ನಂದೇನೈತಲ್ಲ ಕಿಚನ್ ಕಟ್ಟಿ ಅದು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗೈತಿ. ಸೊ ಅದು ಅಷ್ಟು ನೀಟಾಗಿ ಹಾಬಲ್ಲಿ ಕುಂದ್ರಂಗಿಲ್ಲ, ಹಿಂಗೂ ಎಲ್ಲ ಡಿಸ್ಕಷನ್ ಆಯಿತು. ಸೊ ಹೀಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿಸಿದ್ವಿ. ಸೊ ಅಟ್ಲೀಸ್ಟ್ ನಾನು ಏನು ಗ್ಯಾಸ್ ತೊಗೋತೀನಿ ಅದು ಹಾಬ್ ಲುಕ್ ಒಳಗಿರೋ ಹಂಗೆ ತೊಗೊಳ್ಳೋನು ಅಂತ ಹೇಳಿ ಸ್ಲಿಮ್ ಏಕ್ದಮ್ ಸ್ಲಿಮ್ ನೋಡಿ ನಾನು ಇದನ್ನು ತೊಗೊಂಡಿದ್ದು. ಇದು ಪ್ರೆಸ್ಟೀಜದೈತಿ ಮತ್ತು ಪೂರಾ ಮೇಲೆ ಗ್ಲಾಸ್ ಬರ್ತೈತಿ. ಕ್ಲೀನಿಂಗ್ ಮಾಡೋಕ್ಕೂ ಈಸಿ ಐತಿ. ಸಿಂಪ್ಲಿ ಈ ರೀತಿ ನಾನು ಸ್ಪ್ರೇ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ಸ್ಪ್ರೇ ಮಾಡಿ ನಾರ್ಮಲ್ ಒಂದು ಸ್ಕ್ರಬ್ ಪ್ಯಾಡ್ ತೊಗೊಂಡು ಕ್ಲೀನ್ ಮಾಡಿದ್ರೆ ಆಯಿತು. ಫುಲ್ ಚಕಾಚಕ್ ಕ್ಲೀನ್ ಆಗಿಬಿಡ್ತೈತಿ. ಮತ್ತು ಗ್ಲಾಸದ ಮ್ಯಾಲ ಕವರ್ ಇರೋದ್ರಿಂದ ಅದು ಒಂಥರ ಶೈನ್ ಮಸ್ತ್ ಕಾಣಿಸ್ತೈತಿ. ಸೊ ನೋಡ್ರಿ ಗ್ಯಾಸ್ ಎಷ್ಟು ಮಸ್ತ್ ಚಕಾಚಕ್ ಏಕ್ದಮ್ ಕ್ಲೀನ್ ಆಯಿತು, ಮಸ್ತ್ ಶೈನ್ ಆಗಕತ್ತೈತಿ. ಆಮೇಲೆ ನಾನು ಇದ್ರ ಮೇಲೆ ಆಗಳೇನ ಆಲ್ರೆಡಿ ನಾನು ಬರ್ನರ್ ಮತ್ತು ಶೆಗಡಿ ಎರಡೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನೂ ಸೆಟ್ ಮಾಡಿ ಬಿಡಾಕತ್ತೀನಿ. ಸೊ ಈ ಥರ ಏಕ್ದಮ್ ಮಸ್ತ್ ಗ್ಯಾಸ್ ನೋಡೋಕೆ ಭಾರಿ ಅನಿಸ್ತೈತಿ. ಕಿಚನ್ ಕಟ್ಟಿ ಮೇಲೆ ಏನು ನಾನು ಕ್ಯಾಬಿನೆಟ್ಸ್ ಬರ್ತಾವೆ ಅದ್ರೊಳಗೆ ಓಪನ್ ಇದ್ದಿದ್ದು 3 ಕ್ಯಾಬಿನೆಟ್ಸ್ ಅದಾವು, ಸಣ್ಣ ಕ್ಯಾಬಿನೆಟ್ಸ್. ಒಂದ್ರೊಳಗೆ ನಾನು ಕುಡಿಯೋ ಎಲ್ಲ ಕಾಚಿನೂ ಮತ್ತು ಸ್ಟೀಲಿನೂ ಗ್ಲಾಸ್ಗಳು ಇಟ್ಕೊಂಡಿನಿ. ಒಂದ್ರೊಳಗೆ ನಂದು ಟೀ ಕೆಟಲ್ ಅದ, ಒಂದು ಆ್ಯಂಟಿಕ್ ಪೀಸ್ ಇಟ್ಟೀನಿ. ಆಮೇಲೆ ಒಂದು ಕ್ಯಾಬಿನೆಟ್ ಒಳಗೆ ಶುಗರ್, ಟೀ, ಕಾಫಿ ಮತ್ತೆಲ್ಲ ಸ್ಪೈಸಸ್ ಡಬ್ಬಿಗಳು ಇಟ್ಕೊಂಡೀನಿ. ಸೊ ಅದು ಕಾಣಕ್ಕೂ ಮಸ್ತ್ ಡೆಕೋರೇಟಿವ್ ಪೀಸ್ ಕತ್ಲೆ ಕಾಣಿಸ್ತಾವೆ ಮತ್ತು ಚಲೋ ನನಗೆ ಯೂಸು ಆಗೈತಿ ಈ ಸ್ಪೇಸ್. ಸೊ ಇದನ್ನು ನಾನು ಸಿಂಪ್ಲಿ ಏನು ಮಾಡಿರ್ತೀನಿ ಅಂದ್ರೆ ಆಗಲೇ ನಾನು ನಿಮಗೇನದ ಕ್ಲೀನಿಂಗ್ ಸೊಲ್ಯೂಷನ್ ತೋರಿಸಿದ್ನಿ, ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡು ಇಟ್ಕೊಂಡೀನಿ. ಅದರಲ್ಲೇನ ಸಿಂಪ್ಲಿ ಸ್ಪ್ರೇ ಮಾಡಿ ಈ 3 ಕ್ಯಾಬಿನೆಟ್ಸನ್ನು ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಸೊ ಈಗಲೂ ನಾನು ಹಂಗೆ ಮಾಡಾಕತ್ತೀನಿ. ಸಿಂಪ್ಲಿ ಸ್ಪ್ರೇ
ಮಾಡಿ ಒಂದು ಮೈಕ್ರೋಫೈಬರ್ ಬಟ್ಟೆ ತೊಗೊಂಡು ಅದನ್ನು ಕ್ಲೀನ್ ಮಾಡಿದ್ರೆ ಆಯಿತು. ನಾವು ಅಡುಗೆ ಮಾಡೋ ಮುಂದೆ ಅದು ಏನಾಗ್ತೈತಿ ಅಂದ್ರೆ ಒಗ್ಗರಣೆ ಹಾಕುವಾಗ ಅದು ಎಣ್ಣೆ ಕಲಿ ಆಗಿರ್ಬೋದು ಅಥವಾ ಒಗ್ಗರಣೆ ಹಾಕೋ ಮುಂದೆ ಒಗ್ಗರಣೆ ಒಂದು ಸ್ವಲ್ಪ ಸಿಡಿದದು ಒಂದು ಸ್ವಲ್ಪ ಹಿಂಗೆಲ್ಲ ಕಲಿ ಬಿದ್ದಿರ್ತೈತಿ. ಸೊ ಸಿಂಪ್ಲಿ ಈ ಕ್ಲೀನಿಂಗ್ ಸೊಲ್ಯೂಷನ್ ನೀವು ಸ್ವಲ್ಪ ಸ್ಪ್ರೇ ಮಾಡಿ ಒಂದು ಮೈಕ್ರೋಫೈಬರ್ ಬಟ್ಟೆನ ತೊಗೊಂಡು ಒಂದು ಸ್ವಲ್ಪ ನೀಟಾಗಿ ಒರೆಸಿದ್ರೆ ಅದು ಎಲ್ಲ ಆಗಿಂದಾಗ ಹೊಂಟು ಹೋಗ್ತೈತಿ ಮತ್ತು ಅಗದಿ ಕ್ಲೀನ್ ಆಗ್ತೈತಿ. ಸೊ ನಾನು ಹಂಗನ ಮಾಡ್ತಿರ್ತೀನಿ. ಈವನ್ ಕಿಚನ್ ಕಟ್ಟಿ ಜೊತೆ ಬ್ಯಾಕ್ ಸೈಡ್ ನಮ್ದೇನು ಕಿಚನ್ ಮೇಲೆ ಕಿಚನ್ ಒಳಗೆ ಟೈಲ್ಸ್ ಇರ್ತಾವಲ್ಲ, ಸೊ ಅದೂ ಎಲ್ಲ ಟೈಲ್ಸನ್ನು ಇದು ಸಿಂಪ್ಲಿ ಸ್ಪ್ರೇ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೋದು. ನಂದರೆ ಟೈಲ್ಸ್ ಪೂರಾ ವೈಟ್ ಅದಾವು. ಸೊ ಹೀಗಾಗಿ ಏನಾರೇ ಒಗ್ಗರಣೆ ಹಾಕೋ ಮುಂದೆ ಅಡುಗೆ ಮಾಡೋ ಮುಂದೆ ಅದು ಇದು ಸಿಡಿತಂದ್ರೆ ಆಗಿಂದಾಗ ಕಾಣಿಸ್ತೈತಿ. ಸೊ ಹೀಗಾಗಿ ಆವಾಗ ನಾನು ಅದನ್ನು ಸ್ಪ್ರೇ ಗೊಜ್ಜಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇದು ನನ್ನ ಪ್ಯಾಂಟ್ರಿ ಏರಿಯಾ. ಇದನ್ನು ನಾನು ಮೊನ್ನೆನೇ ಎಲ್ಲನೂ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ನಿ. ಮತ್ತು ಆವಾಗವಾಗ ಗ್ರೋಸರಿ ಮುಗಿದಾಗ ನಾನು ಅವಾಗನ ಏನು ಭಾಂಡಿ ಇರ್ತಾವೋ ಅದನ್ನೆಲ್ಲ ತೊಳೆದನ ಮತ್ತೊಮ್ಮೆ ಫ್ರೆಶ್ ಗ್ರೋಸರೀಸ್ ಅದು ಎಲ್ಲ ಹಾಕ್ತಿರ್ತೀನಿ. ಸೊ ಹೀಗಾಗಿ ಇವತ್ತು ಇದಕ್ಕೇನು ಕೈ ಹಚ್ಚೋದು ಬೇಡ, ಎಲ್ಲ ನೀಟಾಗಿ ಆರ್ಗನೈಸ್ಡನ್ನು ಐತಿ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಂಡು ಸೊ ಇವತ್ತೇನು ಅದಕ್ಕೆ ನಾನು ಕೈ ಹಚ್ಚಕತ್ತಿಲ್ಲ. ಇಲ್ಲೇ ಹೊಸ ಮನೆಗೆ ಲಾಸ್ಟ್ ಇಯರ್ ನಾವು ಹೊಸದಾಗಿ ಶಿಫ್ಟ್ ಆದಾಗ ನಾನು ನನ್ನ ಕಿಚನ್ ಒಳಗೆ ಏನಾದರೂ ಮಸ್ತಂಗಿ ಕೋಟ್ಸ್ ಇರಬೇಕು ಅಂತ ಈ ಕೋಟ್ಸ್ದ ಪ್ಲೇಟನ್ನು ಅಂದರೆ ಇದ್ರೊಳಗೆ ಕಿಚನ್ ರೂಲ್ಸ್ ಅದಾವು. ಸೊ ಆ ರೀತಿ ಒಂದು ಬೋರ್ಡನ್ನು ಅಮೆಝಾನ್ ಮೇಲಿಂದ ಆರ್ಡರ್ ಮಾಡಿದ್ನಿ. ಇದು ನನ್ನ ಭಾಳ ಫೇವ್ರೆಟ್ ಬಿಕಾಸ್ ಇದ್ರೊಳಗೆ ಭಾಳ ಚಂದ ಕಿಚನ್ ರೂಲ್ಸ್ ಬರ್ತಾರು. ಸೊ ನಮ್ಮ ಸಾನು ಅದನ್ನು ರೆಗ್ಯುಲರ್ಲಿ ಓದ್ತಾಳು ಮತ್ತು ಫಾಲೋ ಮಾಡೋಕ್ಕೆ ಟ್ರೈನೂ ಮಾಡ್ತಾಳು. ಸೊ ಅದನ್ನೂ ಒಂದು ಸರ್ತಿ ಎಲ್ಲನೂ ನೀಟಾಗಿ ಒರೆಸಿ ಮತ್ತೊಮ್ಮೆ ಅದನ್ನು ಹ್ಯಾಂಗ್ ಮಾಡಾಕತ್ತೀನಿ. ಆಲ್ಮೋಸ್ಟ್ ಎಲ್ಲ ಟೋಟಲ್ ಕ್ಲೀನಿಂಗ್ ಆದಂಗಾಯಿತು. ಈಗ ಲಾಸ್ಟ್ ಮತ್ತು ಎಲ್ಲರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಬಿನೆಟ್ಸ್ ಏನದಾವು ಅದಕ್ಕೆಲ್ಲ ನಾನು ಕಾಲಿನ್ ಮತ್ತು ಒಂದು ಮೈಕ್ರೋಫೈಬರ್ ಬಟ್ಟೆ ಯೂಸ್ ಮಾಡಿ ಕ್ಲೀನ್ ಮಾಡಬೇಕು. ಸೊ ಅದನ್ನು ಜಸ್ಟ್ ಕಾಲಿನೆಲ್ಲ ಸ್ಪ್ರೇ ಮಾಡಿದ್ರೆ ಆಯಿತು. ಅದನ್ನು ಮೈಕ್ರೋಫೈಬರ್ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಎಲ್ಲ ಚೆಂದಂಗೆ ಒರೆಸಿದ್ರೆ ಅವು ಫುಲ್ ಚಕಾಚಕ್ ಶೈನ್ ಆಗ್ತಾವೆ. ಬಿಕಾಸ್ ಏನಾಗ್ತೈತಿ ಅಂದ್ರೆ ಅಡುಗೆ ಮಾಡುವಾಗ ಏನಾದರೂ ನಮಗೆ ಬಾಂಡೆ ಸಾಮಾನು ಬೇಕಾಗಿರ್ತೈತಿ, ಚಮಚೆಗಳು ಬೇಕಾಗ್ತಿರ್ತಾವೆ, ಇದನ್ನು ಕ್ಯಾಬಿನೆಟ್ಸ್ ತೆಗೆದು ಹಾಕೋದು ಮಾಡೋದ್ರೊಳಗೆ ಆ ಅಡುಗೆ ಕೈಲೇನ ನಾವು ಎಷ್ಟೋ ಸರ್ತಿ ಮುಟ್ಟಾಡಿರ್ತೀವಲ್ಲ. ಸೊ ಅದು ಗೊತ್ತಾಗಲ್ದಂಗೆ ಎಷ್ಟೋ ಸರ್ತಿ ಅವು ಎಲ್ಲ ಹಿಂಗೆ ಮುಟ್ಟಿ ಎಲ್ಲ ಒಂಥರ ಕಲಿ ಬಿದ್ದವ್ರಿಗತ್ಲ ಆಗಿಬಿಟ್ಟಿರ್ತಾವೆ. ಸೊ ಹೀಗಾಗಿ ಅದನ್ನು ಒಂದು ಸರ್ತಿ ಪೂರ್ತಿ ನೀಟಾಗಿ ಎಲ್ಲನೂ ಕಾಲಿನ್ ಯೂಸ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಸೊ ಇದು ಕ್ಯಾಬಿನೆಟ್ಸ್ ಒಳಗೂ ಎಲ್ಲ ಕಡೆ ಒಂದೊಂದು ಸೆಕ್ಷನ್ ಮಾಡಿಬಿಟ್ಟೀನಿ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲನೂ ಬಾಂಡಿ ಒಂದೇ ದಿನ ತಕ್ಕೊಂಡು ವಾಶ್ ಮಾಡೋದು ಅಂದ್ರೆ ಭಾಳ ಡಿಫಿಕಲ್ಟ್ ಆಗ್ತೈತಿ ಮತ್ತು ಭಾಳ ಲೋಡ್ ಆಗ್ತೈತಿ ಮತ್ತು ನಂಗೆ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಹೀಗಾಗಿ ನಾನು ರೆಗ್ಯುಲರ್ ನಂದು ಒಂದು ಈ ಕ್ಯಾಬಿನೆಟ್ ಸೆಕ್ಷನ್ದು ಕ್ಲೀನಿಂಗ್ ರೂಟೀನ್ ಹೆಂಗೆ ಇಟ್ಟೀನಿ ಅಂದ್ರೆ ಡೈಲಿ ನಾನು ಒಂದೊಂದು ಕ್ಯಾಬಿನೆಟ್ ತೆಗೆದು ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಡಸ್ಟ್ ಅದು ಏನಾದರೆ ಇತ್ತಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರೊಳಗೆ ಏನು ನಾನು ಭಾಂಡಿಗಳದಾವಲ್ಲ ಅವನ್ನ ನಾನು ಎಲ್ಲನೂ ಸ್ವಚ್ಛಾಗಿ ತೊಳ್ಕೊಂಡು ಒರೆಸಿ ಮತ್ತು ಡಬ್ಬಾಕ್ತೀನಿ. ಸೊ ಡೈಲಿ ಒಂದು ಕ್ಯಾಬಿನೆಟ್ ಈ ರೀತಿ ನಾನು ಅದನ್ನು ರೆಗ್ಯುಲರ್ಲಿ ಒಂದು ಕ್ಲೀನಿಂಗ್ ರೂಟೀನ್ ಮಾಡ್ಕೊಂಬಿಟ್ಟಿನಿ. ಹೀಗಾಗಿ ನನಗೆ ಅಗದಿ ಡೀಪ್ ಕ್ಲೀನಿಂಗ್ ಅಂತ ಅಂದಾಗ ಎಲ್ಲ ಕ್ಯಾಬಿನೆಟ್ಸ್ ಭಾಂಡಿ ಒಂದೇ ದಿನ ತೊಳ್ಕೊಳ್ಳೋ ಅವಶ್ಯಕತೆ ಬೀಳಂಗಿಲ್ಲ. ಸೊ ಅದಕ್ಕಾಗಿ ಎಲ್ಲ ನಂದು ರೆಗ್ಯುಲರ್ ರೂಟೀನ್ ಒಳಗೆ ಅದು ಕ್ಲೀನಿಂಗ್ ರೂಟೀನ್ ಕೂತಬಿಟ್ಟೈತಿ. ಹೀಗಾಗಿ ನಾನು ಈಗ ಮ್ಯಾಲೇನ ನಮ್ಮದು ಕ್ಯಾಬಿನೆಟ್ ಅದು ಕವರ್ ಇರ್ತೈತಲ್ಲ ಅದನ್ನು ಎಲ್ಲ ಕಾಲಿನ ಹಚ್ಚಿ ಇದನ್ನು ಮಾಡಾಕತ್ತೀನಿ. ಮತ್ತು ಇದು ಕಾಣಕ್ಕೆ ವೈಟ್ ಕಲರ್ ಗತ್ಲೆ ಕಾಣಿಸ್ತೈತಿ, ಬಟ್ ಇದು ವೈಟ್ ಕಲರ್ ಅಲ್ಲ, ಇದು ಒಂಥರ ಬೀಂಜ್ ಕಲರ್ ಅಂತ ಹೇಳ್ತಾರೋ ಆ ರೀತಿ ಬರ್ತೈತಿ. ಅಂದರೆ ವೈಟ್ ಗತ್ಲೆನ ಬಟ್ ಸ್ವಲ್ಪ ಕ್ರೀಮಿಶ್ ಮಿಕ್ಸ್ ಇರ್ತೈತಿ. ಸೊ ಪೂರಾನು ವೈಟ್ ಬೇಡ, ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಇರಲಿ ಅಂತ ನಾನು ಈ ರೀತಿ ಎಲ್ಲ ಕ್ಯಾಬಿನೆಟ್ಸ್ ಮಾಡ್ಕೊಂಡಿದ್ದು. ಸೊ ಟೋಟಲ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಒಂದು ನನ್ನ ಕಿಚನದ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ಹೆಂಗೆ ಅನಿಸ್ತು ಹೇಳ್ರಿ. ಸೊ ನೋಡ್ರಿ, ಫುಲ್ ಕಿಚನ್ ಎಲ್ಲ ಚಕಾಚಕ್ ಆಯಿತು. ಸೊ ಎಷ್ಟು ಆಗ್ತೈತಿ ಅಷ್ಟೆಲ್ಲ ನಾನು ಕ್ಲೀನಿಂಗ್ ನಿಮಗೆ ಶೇರ್ ಮಾಡ್ಕೋತಾ ತೋರಿಸ್ಕೋತಾ ಕ್ಲೀನಿಂಗ್ ಮಾಡೀನಿ.
ಕಿಚನ್ ಕ್ಲೀನಿಂಗ್ ಅಂದ್ರೆ ಒಂದು ದೊಡ್ಡ ಕೆಲಸ, ಎಲ್ಲಾನು ಕ್ಲೀನಾಗಿ ಇಡಬೇಕಾಗ್ತೈತಿ. ಸೊ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡ್ರಿ, ಫುಲ್ ಚಕಾಚಕ್. ಈ ರೀತಿ ಕ್ಲೀನ್ ಕಿಚನ್ ನೋಡೋಕೆ ಮನಸ್ಸಿಗೆ ಒಂಥರ ಭಾಳ ಸಮಾಧಾನ ಅನ್ನಿಸ್ತೈತಿ. ಸೊ ಚಲೋ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ಆಲ್ರೆಡಿ ಚಿಕ್ಕು ಮಲ್ಕೊಂಡಾನು, ಇನ್ನು ಸಾನೋಗಿ ಮಲ್ಗಿಸ್ಬೇಕು. ನಾನು ಏನು ಊಟ ಮಾಡಬೇಕು, ನಾನು ಏನೂ ಊಟ ಮಾಡಿಲ್ಲ. ವಿನಯವರು ಸ್ವಲ್ಪ ಹೊರಗೆ ಹೋಗ್ಯಾರು, ಅವ್ರಿಗೊಂದು ಸ್ವಲ್ಪ ಕೆಲಸ ಬಂತು. ಸೊ ಹೀಗಾಗಿ ನಾನು ಈಗ ಊಟ ಮಾಡಿ ಸಾನೋಗಿ ಮಲಗಿಸಿ ರೆಸ್ಟ್ ತೊಗೋಬೇಕು. ಸೊ ಚಲೋ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತಿ, ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಬೈ ದ ವೇ ನನ್ನ ಕಿಚನ್ ಕ್ಲೀನಿಂಗ್ ಹೆಂಗೆ ಅನಿಸ್ತು ಅದು ಹೇಳ್ರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.